ಇದು ಹೊರಗೆ ಬಂತಪ್ಪ ಅಂದ್ರೆ ಇದು ಸಭಾ ಮಂಟಪ. ಇದು ಸಭಾ ಮಂಟಪ ಅಂತಂದ್ರೆ ಆವಾಗಿನ ಕಾಲದಾಗ ಏನಾದರೂ ಸಭೆ ಸೇರ್ಬೇಕಂತಂದ್ರೆ ಏನಾದ್ರು ಚರ್ಚೆ ಮಾಡ್ಬೇಕಂತಂದ್ರೆ ಸೊ ಅಲ್ಲಿ ಬಂದು ಸೇರ್ತಾ ಇದ್ರಂತ. ದೊಡ್ಡ ಸ್ಟೇಜ್ ಐತೆ ಅಲ್ಲಿ, ಬೇಕಾದ್ರೆ ತೋರಿಸ್ತೀನಿ. ಇನ್ನೊಂದು ಏನಂತಂದ್ರೆ ನಾನು ಹೇಳಿಲ್ಲ ಇವು ಇಲ್ಲದವಲ್ಲ ಕನ್ನಡದು ಎಲ್ಲ ಕನ್ನಡದ ಇದು ಬರ್ದಿದ್ದಾರೆ ನೋಡಿ. ಅವಾಗ ಏನಂತಂದ್ರೆ ಈ ಕನ್ನಡ ಓದ್ತವಲ್ಲ ಹಿಂಗೆ ಅಲ್ಲಿ ಫುಲ್ ಸ್ಟಾಪು ಕಾಮಗಳು ಇರ್ತದೆ ನೋಡು, ಕ್ವಶನ್ ಮಾರ್ಕ್ ಹಿಂಗೆ. ಬಟ್ ಹಳೆ ಕನ್ನಡದಾಗ ಈ ಥರ ಯಾವ ಕ್ವಶನ್ ಮಾರ್ಕು ಫುಲ್ ಸ್ಟಾಪು ಕಾಮಗಳು ಇರ್ತಿದ್ರಲ್ಲ, ಏನಿರ್ತಾಯಿದ್ದಿಲ್ಲ. ಅವಾಗ ಅದನ್ನ ಓದೋದು ಭಾಳ ಕಷ್ಟ ಆಗ್ತಿತ್ತು. ಯಾವಾಗ ಇವು ಕಾಮಗಳು ಫುಲ್ ಸ್ಟಾಪ್ಗಳು ಯಾವಾಗ ಬಂತಪ್ಪ ಅಂದ್ರೆ ಮೊನ್ನೆ ಈಗ ಇಂಗ್ಲೀಷ್ ಎಲ್ಲ ಡೆವಲಪ್ ಆದಂಗೆಲ್ಲ ಇಂಗ್ಲೀಷ್ ಬಂತಲ್ಲ, ಆ ಟೈಮ್ಗೆ ಹಿಂಗೆ ಕಾಮಗಳು ಒತ್ತುಗಳು ಬಂದಿದ್ದಾವೆ, ಫುಲ್ ಸ್ಟಾಪ್ಗಳು. ಹಳೆ ಕನ್ನಡ ನೋಡಿದ್ದಲ್ಲ ಈ ಥರದ್ದು ಅಂದರೆ ಎಲ್ಲ ತೆಲುಗು ಕೂಡ ಇದೇ ಲೆಕ್ಕದಾಗಿತ್ತು ತೆಲುಗುನು. ಬಟ್ ಇದು ಕನ್ನಡ. ಇದು ಇಲ್ಲಿ ನೋಡು, ಇಲ್ಲಿ ಬರ್ತದ ಶ್ರೀ ಮಾರಾಯವ ಈ ಥರ ಇಲ್ಲದಪ್ಪ. ಆಗ ಚಿನ್ನಾದೇವಿ ಏನಾನ ಬರ್ದದ ನೋಡಿ ಇಲ್ಲಿಗ ಚಿನ್ನಾದೇವಿ. ಅಲ್ಲಿ ಫಸ್ಟಿಗೆ ವಿಜಯ ದೇವರು ಅಂತಂದು ಬರ್ದಾರ. ಆಮೇಲೆ ವಿಜಯನಗರ ಏನೋ ಇಲ್ಲಿ ಬರ್ತಾರೆ. ಬಟ್ ಇದೇ ಹೇಳತ್ನಲ್ಲ, ಇದನ್ನು ಓದೋದು ಫುಲ್ಲು ಡಿಫಿಕಲ್ಟು. ಯಾಕಂತಂದ್ರೆ ಪ್ರೊಫೆಷ್ನಲ್ ಇದ್ದವ್ರಿಗೆ ಮಾತ್ರ ಇದು ಕನ್ನಡ ಓದಕ್ಕೆ ಬರುತ್ತೆ, ಹಳೆ ಕನ್ನಡ. ಯಾಕಂದ್ರೆ ಒತ್ತು ಇರೋಂಗಿಲ್ಲ, ಕಾಮ ಇರೋಂಗಿಲ್ಲ, ಕ್ವಶನ್ ಮಾರ್ಕ್ ಇರೋಂಗಿಲ್ಲ, ಫುಲ್ ಸ್ಟಾಪ್ ಇರೋಂಗಿಲ್ಲ, ಏನೇನು ಇರೋಂಗಿಲ್ಲ. ಅದನ್ನು ಓದ್ಬೇಕಂದ್ರೆ ಭಾಳ ಕಷ್ಟ. ಇವಾಗ ಇತ್ತೀಚೆಗೆ ಕನ್ನಡ ಫುಲ್ಲು ಈಸಿ ಆಗಿದೆ ಓದಕ್ಕೆ. ನಿಂಗೆ ಅದು ಹೇಳಿದ್ನಲ್ಲ, ಇಂದ ಅಲ್ಲಿ ಬಡಿಬೋದು ಅದನ್ನ, ಇಲ್ಲಿ ಬಡಿಬೋದು. ಇಲ್ಲಿ ಮ್ಯೂಸಿಕ್ ಬರ್ತತ್ತಲ್ಲ, ಇದ್ರಾಗ ಸ್ವಲ್ಪ ಬಡಿಯೋಕೆ ಆಪ್ಷನ್ ಇರುತ್ತೆ. ಇಲ್ಲಿ ಬಡಿಬೋದು, ಇದ್ರಾಗೂ ಬರ್ತದೆ. ಬಟ್ ಅದರಷ್ಟು ಕ್ಲಿಯರಾಗಿ ಬರೋಂಗಿಲ್ಲ. ಈಗ ಇಲ್ಲೊಂದು ವಿಷ್ಣುಮೂರ್ತಿ ಇದೆ ನೋಡಿ. ಇದು ಮೋಸ್ಟ್ಲಿ ಕೃಷ್ಣ ಅವತಾರ, ಇದು ಗೊತ್ತಿಲ್ಲ ನನಗೆ ಇದು ಎಕ್ಸಾಕ್ಟ್ಲಿ ಯಾವ ಅವತಾರ. ಇಲ್ಲಿಂದ ಅವತಾರಗಳು ಇಲ್ಲೊಂದು ಅವತಾರ ಐತೆ. ಇದು ಬುದ್ಧನ ಅವತಾರ. ಇದು ಬುದ್ಧಂದ ಏನಂತಾರೆ, ಬೌದ್ಧ ಧರ್ಮದಾಗ ಏನಂತಾರೆ ಅವ್ರು ವಾದ ಮಾಡ್ತಾರೆ. ಬೌದ್ಧ ಧರ್ಮದವರು ಬುದ್ಧ ಶ್ರೀಕೃಷ್ಣನ ಅವತಾರ ಅಲ್ಲ ಅಂತಂದು ಅವ್ರು ವಾದ ಮಾಡ್ತಾರೆ. ಬಟ್ ಹಿಂದೂ ಪುರಾಣದಾಗ ಏನಂತಂದರೆ ಇದು ಬುದ್ಧನ ಅವತಾರನ ಅಂತಂದು ಹೇಳಿ ಇವ್ರು ಹೇಳ್ತಾರೆ. ಹಿಂದೂ ಧರ್ಮದಾಗ ಅದು ಹೇಳ್ತಾರೆ, ಬುದ್ಧ ವಿಷ್ಣುವಿನ ಅವತಾರ ಅಂತಲೇ ಅದು ವಾದ ಮಾಡ್ತಾರೆ. ಇಲ್ಲೊಂದು ಅವತಾರ. ನಿಂಗೆ ರಾಮನ ಅವತಾರ ಇರ್ಬೇಕು. ರಾಮದ ಬಿಲ್ ಹಿಡ್ದನಲ್ಲ, ರಾಮನ ಅವತಾರ. ಇದು ಫೈನಲ್ ಪರಶುರಾಮ ಅವತಾರ. ಯಾಕಂತಂದ್ರೆ ಇಲ್ಲಿ ನೋಡು ಕೊಡ್ಲೆ ಐತೆ ನೋಡಿ, ಪರಶುರಾಮನ ಅವತಾರ. ಇದು ಬಹುಮನಿ ಸುಲ್ತಾನರು ದಾಳಿ ಮಾಡಿದಾಗ ಎಲ್ಲ ಕಟ್ ಮಾಡಿಬಿಟ್ರೆ ನೋಡಿ ಎಲ್ಲ. ಗಟ್ಟಿ ಕಲ್ಲು ಅವೆಲ್ಲ ಗ್ರಾನೈಟ್ ಕಲ್ಲುಗಳು ಇವೆಲ್ಲ. ಪ್ರತಿಯೊಂದು ಗ್ರಾನೈಟ್ ಕಲ್ಲುಗಳೇ ಇವು. ಒಳಗೆ ಇದು ಮಾಲಾಶ್ರೀ ಇದು ಮಾಡ್ತಾಳಲ್ಲ, ಮಾಲಾಶ್ರೀ ಡ್ಯಾನ್ಸ್ ಮಾಡ್ತಾಳೆ ನೋಡ, ಕಲ್ಲಿನ ಇದೆ ನೋಡಿ. ಅಲ್ಲ ಅದು ಬೀಜಾಗ ಒಡೆ ಬರ್ತಾವಲ್ಲ, ಅದು ಇದು ಆ ಕಡೆ ನೋಡಿ ಬೀಜ ಅಲ್ಲಿ ವಿರೂಪಾಕ್ಷ ಟೆಂಪಲ್ ಹತ್ರ ಐತಲ್ಲ, ಅದು ಬೀದಿ. ನಾವು ಕಾಲೇಜ್ ಟೈಮ್ನಾಗ ನಿಂಗೆ ಅಲ್ಲೇ ಕುಂತಿದ್ದೀವಲ್ಲ, ಅಲ್ಲೇ ಕುಂತಿದ್ದೀವಿ ನಾವು ಬಂದು ಕಾಲೇಜ್ ಟೈಮ್ನಾಗ. ಇಲ್ಲಿ ಫೋಟೋ ತೆಗ್ಸ್ಕೊಂಡಿದ್ವಿ, ಫೋಟೋ ತೆಗ್ಸ್ಕೊಂಡು ಅಲ್ಲೇ ಕುಂತ್ಕೊಂಡಿದ್ದೀವಿ ನಾವು. ಈಗ ನೀನು ಅಬ್ಸರ್ವ್ ಮಾಡು, ಈಗ ಈ ಕಲ್ಲುಗಳಿದ್ದಾರೆ, ಈ ಕಂಬಗಳಿದ್ದಾರೆ, ಈ ಕಂಬಗಳಿದ್ದಾರೆ. ಹೌದು ಹೌದಿಲ್ಲ? ಸೊ ಇದರೆಲ್ಲ ಬೇರೆ ಬೇರೆ ಕಂಬಗಳು. ಈಗ ಹೊರಗಡೆ ಕಂಬ. ಇನ್ನೊಂದು ನಿಂಗೆ ಇಲ್ಲಿ
ಇದು ಯೂಟ್ಯೂಬ್ ವೀಡಿಯೋದಾಗ ನೋಡಿದ್ದೆ ನಾನು. ಇಲ್ಲಿ ಐತಲ್ಲ ಇದೈತಲ್ಲ ಇದು, ಅದು ನೋಡು ಸಿಂಹದ ಮುಖ, ಕುದುರೆ ದೇಹ, ಕುದುರೆ ದೇಹ, ಇದು ಕಾಲುಗಳು ಮತ್ತೆ ಬೇರೆ ಅಂತ, ಅದು ಹುಲಿ ಕಾಲುಗಳು ಅಂತೀವಿ. ಹುಲಿ ಕಾಲು, ಇಲ್ಲಿ ಆನೆದು ಇದು ಬರುತ್ತೆ, ಆನೆ ಸೊಂಡ್ಲಿದು, ಇದು ನವಿಲಿಂದ ಗರಿ, ಇದು ನವಿಲಿಂದ ಗರಿ, ಅದನ್ನು ಆನೆ ಸೊಂಡ್ಲು ಅದಿಲ್ಲ ಐತಲ್ಲ ಆ ಥರ ಒಂದು ಕಲ್ಲು ಎಷ್ಟು ಅವತಾರ ಇದು ಮಾಡಿ ಡಿಸೈನ್ ಮಾಡಿದೆ. ಇನ್ನೊಂದು ಹಿಂಗಾಗ ಅಲ್ಲೊಂದು ಇವು ಬರ್ತವೆ, ಕೊಂಡೆ ಐತೆ ನೋಡಲ್ಲಿ, ಅಲ್ಲಿ ಮೂಲಿ ಕೊಂಡೆ ಐತಲ್ಲ, ಅವಾಗ ದೀಪ ಇಳೆ ಬಿಡ್ತಿದ್ರಂತ, ಚೈನಿದಾಗ ಅದು ಇಲ್ಲಿ ಇಟ್ಟು ದೀಪನ ಹಾಕಿ ಇದು ದೀಪ ಹಚ್ತಿದ್ರಂತ, ಎಣ್ಣೆ ಹಾಕಿ. ಯಾಕಂತಂದ್ರೆ ಮತ್ತೆ ಅವಾಗ ಕರೆಂಟ್ ಇರಲಿಲ್ಲ, ಬೆಳಕು ಬೇಕಲ್ಲ, ನೈಟ್ ಹೊತ್ತು ಬೆಳಕು ಬೇಕಲ್ಲ, ಹಂಗಾಗಿ ಮಾಡ್ತಿದ್ರಂತ. ನೋಡಿ ಎಷ್ಟು ಡಿಸೈನ್ ಎಷ್ಟು ನೀಟಾಗಿ ಆಗಿದಾವೆ ಅವು, ಹೆಂಗೆ ಕೆತ್ತಿದಾರೆ ನೋಡು, ಒಳಗಳನ್ನ ನೋಡು ಹೆಂಗೆ ಕೆತ್ತನೆ ಮಾಡೋದು. ಎಷ್ಟೇ ಮಳೆ ಬಂದರೂ ಕೂಡ ನೀರೆಲ್ಲ ಹೊರಗಡೆ ಇರಬೇಕಲ್ಲ. ಇಲ್ಲಿನೂ ಅಷ್ಟೇ, ನೀವು ಇಲ್ಲೊಂದು ಇನ್ನೋಡು, ಈಗ ರಾಮಾಯಣದ ಹನುಮಂತಂದು ಆಂಜನೇಯಂದು ಎಲ್ಲ ಲಂಕೆಗೆ ಹೋಗಿ ಸುಡ್ತಾನಲ್ಲ ಅದು, ಆಮೇಲೆ ಇಲ್ಲಿ ರಾವಣಂದು 10 ತಲೆ ರಾವಣ ಇಲ್ಲೇ ನೋಡಲಿ, 10 ತಲೆ ರಾವಣ ಇಲ್ಲಿ ಯುದ್ಧ ಮಾಡೋದು. ಇವು ಇದು ಏನದು, ರಾಮ ಕೊಲ್ತಾನ, ವಾಲಿ ಸುಗ್ರೀವ ಯಾರನ್ನ ಕೊಲ್ತಾನ ನೋಡೋದು ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್, ಅದು ಇದು. ಆಮೇಲೆ ವಾಲಿ ಸುಗ್ರೀವ ರಾಮ ಮರಿ ನಿಂತು ಹೊಡಿತಾನಲ್ಲ. ಇನ್ನೊಂದು ಯಾರಿದು ಇಂದ್ರಜಿತ್ ಇನ್ನು ಹನುಮಂತನ ಕರ್ಕೊಂಬಂದಾಗ ಅಲ್ಲಿ ಕುಂದ್ರಕ್ಕೆ ಜಾಗ ಮಾಡಿಕೊಡಾಗಲ್ಲ, ಇದ್ರಲ್ಲಿ ಮ್ಯಾಲೆ ಕುಂದಿರ್ತಾನಲ್ಲ, ಅದು ಇದು. ಇಲ್ಲಿ ಹನುಮಂತನ, ಇಲ್ಲಿನ ರಾಮಕೃಷ್ಣ ಹನುಮಂತ. ಇಲ್ಲಿ ನೋಡಿ ಇನ್ನೂ ಪೇಂಟ್ಗಳು ಹಂಗೆ ಇರೋದು. ಇನ್ನೊಂದು ಥರಗಳು ಇಲ್ಲಿ ಪೇಂಟಿಂಗ್ಗಳು ಎಷ್ಟು ನೀಟಾಗಿ ಕಾಣುತ್ತವೆ, ಪೇಂಟಿಂಗ್ಗಳು ಮಾಡಿದ ಅವಾಗ ಪೇಂಟ್ ಮಾಡಿದ್ವಲ್ಲ, ಅಂದ್ರೆ ಕಲರ್ಗಳು ಜಾಸ್ತಿ ಇರೋಂಗಿಲ್ಲ, ಆಪ್ಷನ್ ಇರಲಿಲ್ಲ ಅವಾಗ, ಇರೋವು ಸ್ವಲ್ಪ ಕಲರ್ಗಳು, ಆ ಕಲರ್ಲಿಂದನೇ ಪೇಂಟ್ ಮಾಡ್ತಿದ್ರು. ಈಗ ಇಲ್ಲೇ ನೋಡು ಡ್ಯಾನ್ಸ್ ಮಾಡಿದ್ದ, ಕಲ್ಯಾಣ ಮಂಟಪ ಅಂದರೆ ಇಲ್ಲಿ ಮದುವೆಗಳು ಆಗ್ತಿದ್ವು. ಮದುವೆ ಆಗ್ತಾಯಿದ್ವು ಅವು ಎಲ್ಲ. ನೋಡಿ ಎಷ್ಟು ನೀಟಾಗಿ ಇಂಟರ್ಲ್ಯಾಕ್ ಬಿಲ್ಡ್ ಮಾಡಿದ್ರೆ. ಒಳಗೆ ನೋಡಲ್ಲ ಅದು ಕಮಲದ ಹೂ ಐತೆ ನೋಡಲ್ಲಿ, ಹೌದಿಲ್ಲ, ಮೇಲೆ ಕಮಲದ ಹೂ ಐತಲ್ಲ, ಈಗ ಎಲ್ಲ ಕಮಲ್ ಅಲ್ಲಿ ಒಳಗೆ ಡಿಸೈನ್ ಚಾವಣಿ ಹಂಗೈತೆ ನೋಡಿ, ಕಮಲದ್ದು ಐತಿ. ಇವೆಲ್ಲ ಏನು ಗೊತ್ತಾ ನಿಂಗೆ, ನೀನು ಎಲ್ಲೂ ಸಿಮೆಂಟು ಕಾಣಂಗಿಲ್ಲ, ಎಲ್ಲಿ ಕಾಣಂಗಿಲ್ಲ, ಇವೆಲ್ಲ ಫುಲ್ಲು ಇಂಟರ್ಲಾಕ್ ಬಿಲ್ಡ್ ಆಗ್ಯಾವ. ಇಂಟರ್ಲಾಕ್ ಅಂದ್ರೆ ಒಂದ್ರೊಳಗೆ ಒಂದು ಲಾಕ್ ಮಾಡಿದ್ದಾರೆ, ಲಾಕ್ ಮಾಡಿ ಇದು ಕಟ್ಟಿದಾರ. ಹಂಗಾಗಿ ಇವೇನಂತಂದರೆ ಗುಡುಗು ಆಗಲಿ ಸಿಡುಗಳಾಗಲಿ ಮಳೆ ಸುನಾಮಿ ಭೂಕಂಪ ಬಂದ್ರೂ ತಡ್ಕೊಳ್ಳೋ ಕೆಪಾಸಿಟಿ ಐತಂತ ಇದಕ್ಕೆ. ಹಾಂ, ಒಂದು ಸಿಮೆಂಟ್ ಕಾಣಂಗಿಲ್ಲ ಎಲ್ಲಿ ನಿಮಗೆ, ಒಂದು ಸಿಮೆಂಟ್ ಕಾಣಂಗಿಲ್ಲ, ಒಂದು ಕೆಬ್ಬಣ ಕಾಣಂಗಿಲ್ಲ ಜೋಡ್ಸಕ್ಕೆ. ಇಂಗ್ಲೀಷ್ನದಮ್ಮ ಹಿಂಗೆ ಹೋಗಿ ನೋಡಿ. ನಮ್ಮ ತಕ್ಕ ಅವಾಗ ರೊಕ್ಕನೂ ಇದ್ರು, ಖಾಲಿಯಾಗಿ ಹೋಗಿದ್ರು. ಈ ದೇವಸ್ಥಾನದಾಗ ನೋಡೋಕೆ ಏನೇನು ಸಿಗಲ್ಲ ಎಲ್ಲನೂ ನೋಡೋಕೆ ಸಿಗುತ್ತೆ, ಎಲ್ಲನೂ ಕಲಿಯೋಕೆ ಸಿಗುತ್ತೆ. ಈ ಏನಾದರೂ ಕಲಿಬೇಕಂತಂದರೆ ಬೇರೆ ಯಾವುದು ಸುತ್ತ ಒಂದು ಹಂಪಿ ನೋಡೋದು ಬೇಕಾಗಿಲ್ಲ, ಇದು ಒಂದೇ ಪ್ಲೇಸ್ ಇದ್ದರೆ ಸಾಕು. ಯಾಕಂತಂದರೆ ಇಲ್ಲಿ ಆರ್ಕಿಟೆಕ್ಚರ್ ಹಂಗಿರುತ್ತೆ, ಅಂದರೆ ವಾಸ್ತುಶಿಲ್ಪ ಅಂತ ಕರೀತಾರೆ. ಈ ದೇವಸ್ಥಾನ ಕಟ್ಟಿದ್ದು ಇದಿರ್ತಲ್ಲ ಅವಾಗ ವಾಸ್ತುಶಿಲ್ಪ ಅಂತ ಕರೀತಾರೆ, ದ್ರಾವಿಡ ಶೈಲಿದು ವಾಸ್ತುಶಿಲ್ಪ ಅಂತ ಕರೀತಾರೆ. ಅದೇನಂತಂದರೆ ದ್ರಾವಿಡ ಶೈಲಿದ್ದು ಫುಲ್ ಅಡ್ವಾನ್ಸ್ ಸ್ಟ್ರಕ್ಚರ್ ಇದು ವಾಸ್ತುಶಿಲ್ಪ ಅದು ಕಟ್ಟಿದ್ದು. ಅದಾದ್ಮೇಲೆ ಇಂಜಿನಿಯರಿಂಗು ಇಂಟರ್ಲಾಕ್ ಮಾಡಿದಾರೆ, ಅದನ್ನೆಲ್ಲ ಅದನ್ನು ತೋರಿಸ್ಬೋದು. ಅದ್ರ ಸೈನ್ಸ್ ಕಲಿಬೋದು. ಸೈನ್ಸ್ ಹೆಂಗೆ ಅಂತಂದ್ರೆ ಕಂಬದಾಗ ಮ್ಯೂಸಿಕ್ ಹೆಂಗೆ ಬರ್ತಾವ, ಒಂದು ಕಂಬದಾಗ ಏನೋ ಒಂದು ಮ್ಯೂಸಿಕ್ ಬರ್ತಂತಂದ್ರೆ ಏನಾದ್ರು ನಂಬ್ಕೋಬಹುದು, ಏನೋ ಒಂದು ಕಲ್ಲ ಆ ಥರ ಇರ್ಬೇಕಂತಂದ್ರೆ. ಮತ್ತೆ ಪ್ರತಿಯೊಂದು ಕಲ್ಲದಲ್ಲೂ ಬೇರೆ ಬೇರೆ ಥರದೊಂದು ಮ್ಯೂಸಿಕ್ ಬರ್ತಾವ. ಸೊ ಇವು ಸಪ್ತ ಸ್ವರಗಳು ಅಂತ ಇರ್ತಾವಲ್ಲ, ಆ ಎಲ್ಲ ಸ್ವರಗಳು ಬರ್ತಾವ, ಅದನ್ನ ಹೆಂಗೆ ಕಲಿಬೋದು. ಆಮೇಲೆ ಟ್ರೇಡಿಂಗು ಅಂದ್ರೆ ವ್ಯಾಪಾರ ವಹಿವಾಟುಗಳನ್ನ ಹೆಂಗೆ ಮಾಡ್ತಾ ಇದ್ರು ಅಲ್ಲಿ
ಕುದುರೆಗಳದ್ದು ತೋರಿಸಿದ್ನಲ್ಲ, ಆ ಕುದುರೆಗಳದ್ದು ವ್ಯಾಪಾರ ವಹಿವಾಟುಗಳು ಹೆಂಗ್ ಮಾಡ್ತಾ ಇದ್ರು ಅಂತ ಎಲ್ಲಾನು ಕಲಿಬೋದು. ಮಾರ್ಕೆಟಿಂಗ್ ಹೆಂಗಿರುತ್ತೆ, ಟ್ರೇಡಿಂಗ್ ಹೆಂಗಿರುತ್ತೆ, ಸೈನ್ಸು, ಟೆಕ್ನಾಲಜಿ, ಆರ್ಕಿಟೆಕ್ಚರು, ಆಮೇಲೆ ಪುರಾಣಗಳು, ಹಿಂದೂ ಇದು ಇದು ಯಾವುದಪ್ಪ ಏನಂತಾರೆ ಇದಕ್ಕೆ, ಹಿಂದೂ ಧರ್ಮದ ಬಗ್ಗೆ, ಅದು ಹಿಂದೂ ಪುರಾಣದ ಬಗ್ಗೆ, ರಾಮಾಯಣ ಹೆಂಗ್ ನಡೀತಿ, ಮಹಾಭಾರತ ಹೆಂಗ್ ನಡೀತಿ, ವಿಷ್ಣುನ ಅವತಾರಗಳದ್ದು ಹೆಂಗೆ, ಯಾವ ಥರ ಅವತಾರ ಐತಿದ್ನ ಅದನ್ನ ನೋಡ್ಬೋದು. ಇನ್ನು ಆಮೇಲೆ ಶಿಲ್ಪಗಳು ನೋಡಿದ್ರೆ ನಿಮ್ಗೆ ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಐತೆ ಶಿಲ್ಪದಾಗ. ಬೇರೆ ಬೇರೆದ್ದು ಒಂದೇ ಶಿಲ್ಪದಾಗ ಬೇರೆ ಬೇರೆ ಥರ ಕೆತ್ತನೆಗಳು ಎಷ್ಟು ನೀಟಾಗಿ ಕೆತ್ತನೆ ಮಾಡಿರ್ತಾರೆ, ಅದನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರು ಹೆಂಗೆ ಆಳ್ವಿಕೆ ಮಾಡಿದ್ರು ಅಂತ ತೋರಿಸ್ಲಿಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಹೂವಿಂದ ಗಿಡ ಯಾವುದು ಆಲದ ಮರ ಯಾವ ಯಾವ ಗೊತ್ತಾಗ